ಏನು ಸಾಧ್ಯ ಮಾಡ್ತೀವಿ. ಗೊತ್ತಿರಲಿಲ್ಲ. ಅವ್ರ ತಾಯಿ ಬಗ್ಗೆ ಭಾಳ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಅವರು ನಿಜವಾಗಲೂ ಭಾಳ ದೊಡ್ಡ ದೈವ ಭಕ್ತರು. ಇದರಿಂದ ನಾವು ಹೇಳ್ತೀವಿ, ನಮ್ಮ ಇದಕ್ಕೆ ಅವರು ನಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ. ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿದ್ದೀನಿ ಅಂದರೆ, ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ. ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತೂ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನು ನಂದು ಎಷ್ಟು ಕಿರ್ಚಾಡಿದ್ದಾನೆ, ನೋವಾಡಿದ್ದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗಲೂ ಭಾಳ ನೊಂದ್ಕೊಂಡಿದ್ವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳೋರು ಯಾರಿದ್ದಾರೆ? ನಮಗೆ ಯಾರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಜೊತೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ತೋರಿಸಣೆ ಮಾಡಲ್ಲ. ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಂದು ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಯಾಕಂದ್ರೆ ಇಂಥ ನೀವು ಆರೋಗ್ಯ ಅನಾರೋಗ್ಯ ಸಂದರ್ಭದಲ್ಲಿ ಬಹಳಷ್ಟು ರಿಸ್ಕ್ ತಗೊಂಡು ಬಂದಿದ್ದೀರಿ. ಸರ್ಜರಿ ಆಗಿಂತ ಹೇಳಿ 8ಕ್ಕೆ ಈ ಘಟನೆ ಇವೆಲ್ಲ ನೋಡ್ತಾ ಇದ್ದು ಇಲ್ಲ ನೀವು ಇಲ್ಲ ನಾವು ಯಾರ ಬಗ್ಗೆ ದೊಡ್ಡ ನಮ್ಮ ಅಭಿಪ್ರಾಯ ಇಲ್ಲ. ಬಿಡ್ರಿ ಸಾಕು ಸರ್. ನಮ್ಮ ಬಗ್ಗೆ ನಿಮ್ಮ ತಾಯಿಯ ಫಿಲ್ಮ್ಗಳಂತೂ ನಾವು 2 3 ಸಲ 4 ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ. ದೊಡ್ಡ ಮನ್ಸು ಮಾಡಿ ದೊಡ್ಡ ಮನ್ಸುಗಳು ಬಂದಿರಿ. ಅವ್ರಿಗೆಲ್ಲ ಗೊತ್ತಿರೋ ವಿಚಾರ ಅನಿಸುತ್ತೆ. ಸರ್ಜರಿ ಆಯಿತು ನನಗೆ. ಹಾಗಾಗಿ ನಮಗೆ ಬಿಟ್ಬಿಟ್ರೆ ಅವ್ರೆ ಸಾಕು ಬಿಡಕ್ಕೆ ಓಕೆ ಥ್ಯಾಂಕ್ ಯು. ಸಿನಿಮಾ ಕೈ ಏನು ಅಂದ್ಕೊಂಡ್ರು ಅದೇ ಮೊದಲು ಬೇಕು. ಸಣ್ಣ ಕಾಣಿಕೆ ನನ್ನ ತಾಯಿಯವರ ಹೆಸರಲ್ಲಿ ನಾನು ಇಟ್ಕೊಡ್ತಾ
ಸಣ್ಣ ಕಾಣಿಕೆ ನನ್ನ ತಾಯಿಯವರ ಹೆಸರಲ್ಲಿ ನಾನು ಇಟ್ಕೊಳ್ತೀನಿ. ರೈತ ವಿಡಿಯೋ ಏನು ಮಾತಾಡಿ ಮಾಡಿದ 26 ಇವತ್ತು 7 24 ಜಾಯಿಂಟ್ ಇದೆ ಸರ್, ಯಾವ್ದಾದ್ರು ಒಬ್ಬರು ಬಂದ್ರು ನಡೀತದೆ. ಸಹನ ಅವ್ರ ಮಿಸ್ಸಸ್ ಹೆಸರು ಕರೆಕ್ಟ್. ಪ್ರಿನ್ಸಿಯಲ್ ಎಸ್ ಎಚ್ ಎ ಏನು ಮಿನ್ಸಿಲ್ಲ ಹಾಂ ಸ್ವಲ್ಪ ಒಂದು ನಿಮಿಷ ಅಂತ ಕೈಬಿಟ್ಟು ಸಣ್ಣ ಕಾಣಿಕೆ ನನ್ನ ತಾಯಿಯವರ ಹೆಸರಲ್ಲಿ ನಾನು ಇಟ್ಕೊಳ್ತೀನಿ. ಬಿಡಕ್ಕೆ